10ಕ್ಕೂ ಅಧಿಕ ಗ್ರಾಮಗಳಲ್ಲಿ ಒಂಟಿ ಸಲಗದ ಕಾಟ. ಗೇರು ಹಣ್ಣಿನ ತೋಪಿನಲ್ಲೇ ಠಿಕಾಣಿ ಹೂಡಿದೆ ಕಾಡಾನೆ. ಬಾಳೆ, ತೆಂಗು, ಅಡಿಕೆ ಬೆಳೆ ನಾಶ ಏನ್ ಮಾಡ್ತಾ ಇದೆ ಅರಣ್ಯ ಇಲಾಖೆ? ಜೀವ ಹಿಂಡ್ತಾ ಇದೆ ಒಂಟಿ ಸಲಗದ ಸುದ್ದಿ. ಎಲ್ಲ ಹೇಳ್ತಾರೆ ನಮ್ಮ ಪಕ್ಕದಲ್ಲಿದ್ರು ಆನೆ ಇದೆ ಅಂತ ಗೊತ್ತೇ ಇರುವುದಿಲ್ಲ. ಇಲ್ಲಿ ಬರುವಾಗ ಭಯ ಆಗ್ತದೆ, ಸ್ವಲ್ಪ ಕತ್ಲಾದ್ರೆ ಜಾಸ್ತಿ ಭಯ ಆಗ್ತದೆ. ತೋಟಕ್ಕೆ ಬಂದು ಹಾನಿ ತುಂಬಾ ಮಾಡಿದೆ, ಅಡಿಕೆ ಮರ, ಬಾಳೆ ಮಾಡುವಂಥದ್ದು. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಕಾಡಾನೆ ಕಾಟ ಕೊಡ್ತಾ ಇದೆ. ಒಂಟಿ ಸಲಗದ ಕಾಟಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಸುಮಾರು 10ಕ್ಕೂ ಅಧಿಕ ಗ್ರಾಮಗಳಲ್ಲಿ ಒಂಟಿ ಸಲಗ ಕಾಟ ಕೊಡ್ತಾ ಇದೆ. ಸಹಜ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಯಾವ ಸಮಯದಲ್ಲಿ ಬರುತ್ತೆ, ನಮ್ಮೇಲೆ ದಾಳಿ ಮಾಡುತ್ತಾ, ಪ್ರಾಣ ಹಾನಿ ಮಾಡುತ್ತಾ, ಬೆಳೆ ಹಾನಿ ಮಾಡುತ್ತಾ, ಹೀಗೆ ಹಲವಾರು ಆಲೋಚನೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ, ಪಟ್ರಮೆ, ಬೆಳಾಲು ಗ್ರಾಮಗಳಿದೆ. ಪಟ್ರಮೆಯ ಮರುವಂತಿಲ, ಪಟ್ಟೂರು, ಉಪ್ಪಾರ್ಪಳಿಕೆ ಗ್ರಾಮ, ಕೊಕ್ಕಡ, ಮೈಪಾಲ, ಬಂದಾರು, ಬಳಕ ಗ್ರಾಮಗಳಲ್ಲಿ ಒಂಟಿ ಸಲಗ ಕಾಟವನ್ನ ಕೊಡ್ತಾ ಇದೆ. ಗೇರ್ ಹಣ್ಣಿನ ತೋಪಿನಲ್ಲೇ ಕಾಡಾನೆ ಠಿಕಾಣಿ ಹೂಡ್ಬಿಟ್ಟಿದೆ. ಆನೆ ಓಡಿಸೋದಕ್ಕೆ ಟಾಸ್ಕ್ ಫೋರ್ಸ್ ಬಂದಿದೆ, ಆದರೆ ಟಾಸ್ಕ್ ಫೋರ್ಸ್ ಮೆಂಬರ್ಸ್ ಇಂದನೂ ಕೂಡ ಆನೆಯನ್ನ ಅಲ್ಲಿ ಓಡ್ಸಕ್ ಆಗ್ತಾ ಇಲ್ಲ. ತೋಟಗಳಿಗೆ ನುಗ್ತಾ ಇದೆ. ಬಾಳೆ, ತೆಂಗು, ಅಡಿಕೆ ಬೆಳೆ ನಾಶವನ್ನ ಮಾಡ್ತಾ ಇದೆ. ಇನ್ನು ತೋಟದಲ್ಲಿರುವಂತ ನೀರಿನ ಪೈಪ್ಗಳನ್ನ ಒಡೆದು ಹಾಕ್ತಾ ಇದೆ ಆನೆ, ದಾಂಧಲೆ ಮಾಡ್ತಾ ಇದೆ. ಕಾಡಾನೆಯಿಂದ ಶಾಶ್ವತ ಮುಕ್ತಿ ನಮಗೆ ಬೇಕು ಅಂತ ಹೇಳಿ ಗ್ರಾಮಸ್ಥರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. 10 ಗ್ರಾಮಗಳಲ್ಲಿ ಸದ್ಯಕ್ಕೆ ಈ ಆನೆ ಕಾಟ ಕೊಡ್ತಾ ಇದೆ. ಟಾಸ್ಕ್ ಫೋರ್ಸ್ ಕೂಡ ಬಂದಿದೆ, ಆದ್ರೆ ಟಾಸ್ಕ್ ಫೋರ್ಸ್ ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಈ ಆನೆಯನ್ನ ಸೆರೆ ಹಿಡಿದು ಕಾಡಿಗೆ ಬಿಡೋದು, ಇಂಥ ಕಾರ್ಯವನ್ನ ಮಾಡಕ್ ಆಗ್ತಾ ಇಲ್ಲ. ಇನ್ನು ಆ ಊರಿನಲ್ಲಿ ಎಷ್ಟೊತ್ತಿಗೆ ಈ ಆನೆ ಬರುತ್ತೆ, ಕಾಟ ಕೊಡುತ್ತೆ ಹೇಳಕ್ಕಾಗಲ್ಲ. ಬೆಳೆ ನಾಶ ಮಾಡ್ತಾ ಇದೆ. ಇನ್ನು ತೋಟದಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಂತ ಪೈಪ್ಗಳನ್ನ ಒಡೆದು ಹಾಕಿದೆ ಆನೆ, ದಾಂಧಲೆಯನ್ನ ಮಾಡ್ತಾ ಇದೆ. ಕತ್ಲೆ ಬೀಳ ನಾವು ಯಾವಾಗಲೂ ನಾವೇ ಸ್ವಂತ ಇದು ಮಾಡೋದು ಕೆಲಸ. ಇಲ್ಲಿ ಬರುವಾಗ ಭಯ ಆಗ್ತದೆ, ಸ್ವಲ್ಪ ಕತ್ಲಾದ್ರೆ ಜಾಸ್ತಿ ಭಯ ಆಗ್ತದೆ. ಹಗಲಾದರೂ ಗೊತ್ತಾಗೋದಿಲ್ಲ. ಈಗ ಹಗಲು ಎಲ್ಲಿ ಕಾಣೋದಿಲ್ಲ, ಆದ್ದರಿಂದ ಕೆಲವು ಕಡೆ ಹಗಲು ಇರ್ತದಂತೆ. ಈಗ ಯಾವಾಗಲೂ ಬರ್ತದೆ ಇದು, ಆದರೆ ಈಗ ಮೊನ್ನೆ ಗೇಟ್ ಎಲ್ಲ ತೆಗೆದೋದ್ರಿಂದ ನಮಗೆ ಗೊತ್ತಾಯಿತು. ಓಡಿಸ್ತಾರೆ, ಓಡಿಸಿದ್ರೆ ಏನಾಗ್ತದೆ, ಅದು ಎಲ್ಲರೂ ಅಡಿಗೆ ಕೂತ್ರೆ ಮತ್ತೆ ಬರುವುದಿಲ್ಲ. ಇವರು ಸೈರನ್ ಹಾಕ್ಕೊಂಡು ಹೋಗ್ತಾರೆ, ಅದೆಲ್ಲಾದ್ರೂ ಕೂತ್ಕೊಳ್ತದೆ. ಬರೋದು ಮತ್ತೆ ಕತ್ಲೆಗೆ. ನಮ್ಮಲ್ಲಿ ಫಸ್ಟ್ ಟೈಮ್ ಬಂದದ್ದು 2016ರಲ್ಲಿ ಬಂತು. 3 ಆನೆಗಳು ಬಂದಿದ್ದು ಆಗ. ಅದು ಬಂದು ತೋಟಕ್ಕೆ ಬಂದು ಹಾನಿ ತುಂಬ ಮಾಡಿದೆ. ಅಡಿಕೆ ಮರದು ಕಟ್ ಮಾಡುವಂಥದ್ದು ಮತ್ತು ಬಾಳೆ ಮಾಡುವಂಥದ್ದು ಎಲ್ಲ ತುಂಬ ಹಾನಿ ಮಾಡಿದೆ. ಅದಾದ ನಂತರ ಈಗ ಮತ್ತೆ ಬರ್ತಾ ಉಂಟು. ಉಳಿದವ್ರದ್ದೆಲ್ಲ ಹಾನಿ ಮಾಡ್ತಾಯಿತ್ತು, ನಮ್ಮದು ಮಾಡ್ತಿರ್ಲಿಲ್ಲ. ಇದು ಮೊನ್ನೆ ಈಗ ಫಸ್ಟ್ ಟೈಮ್ ಪುನಃ ಇದು ಗೇಟನ್ನು ಇದು ಮಾಡಿತ್ತು. ಗೇಟ್ ಬಂದು ಮತ್ತು ಒಳಗೆ ಬಂದು ಮರವನ್ನು ಅಳಗಾಡಿಸಿ ಗೇರು ಇದು ಮಾಡುವಂಥದ್ದು, ಅದು ನಮ್ಮ ಕ್ಯಾಮರಾದಲ್ಲಿ ಕೂಡ ರೆಕಾರ್ಡ್ ಆಗಿದೆ. ರಾತ್ರಿ ಟೈಮ್ ಆಯಿತು ಅಂತ ಹೇಳಿದರೆ ಹೋಗುವಂಥದ್ದು ಭಯವೇ. ಈಗ ಹಗಲು ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮಗೆ ಅಡಿಕೆ ಮತ್ತು ರಬ್ಬರ್ ಕೃಷಿ ಇದೆ. ಈಗ ರಾತ್ರಿ ಹೊತ್ತು 3 ಪೀಸ್ ಕರೆಂಟು ಜಾಸ್ತಿ ಇರೋದು ಮತ್ತು ವೋಲ್ಟೇಜ್ ಕೂಡ ಇರೋದು. ನಾವು ಗೇಟ್ ವಾಲ್ ಚೇಂಜ್ ಮಾಡಲಿಕ್ಕೆ ರಾತ್ರಿಯಿಂದ ಬೆಳಗಿನವರೆಗೂ ಹೋಗಬೇಕಾಗ್ತದೆ ತೋಟದ ಒಳಗಡೆ. ಇದು ಆನೆ ವಿಷಯದಲ್ಲಿ ಹೇಳುವುದಾದರೆ ದೊಡ್ಡ ರಿಸ್ಕ್ನ ಕೆಲಸ ಅಲ್ವಾ. ಯಾವುದೇ ರೀತಿ ಗೊತ್ತೇ ಆಗೋದಿಲ್ಲ. ಆನೆ ಎಲ್ಲ ಹೇಳ್ತಾರೆ ನಮ್ಮ ಪಕ್ಕದಲ್ಲಿದ್ದರೂ ಅದು ಕಾಣೋದಿಲ್ಲ. ಯಾಕಂತ ಹೇಳಿದರೆ ಅದು ನಮ್ಮ ತಲೆಯಲ್ಲೂ ಅದು ಇರುವುದಿಲ್ಲ, ಆನೆ ಇದೆ ಅಂತ ಗೊತ್ತೇ ಇರುವುದಿಲ್ಲ. ತುಂಬ ಕೆಲವು ಸಲ ರಬ್ಬರ್ ಟ್ಯಾಪಿಂಗಿಗೆ ಹೋದವರದ್ದು ಪ್ರಾಣ ಹಾನಿಯಾಗಿದೆ ಅಂತ ಸುದ್ದಿ ಇದೆ. ಈ ಆನೆಯಿಂದ ಕೃಷಿಕರಿಗೆ ದೊಡ್ಡ ಸಮಸ್ಯೆ ಅಂತ ನನ್ನೊಂದು ಅಭಿಪ್ರಾಯ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಈ ಕುಗ್ರಾಮಗಳಲ್ಲಿ ನೆಲೆಸಿರುವಂಥ ರೈತರ ಅವರು ಬೆಳೆದಿರುವಂಥ ಏನು ಕೃಷಿಯನ್ನು ಹಾನಿ ಮಾಡುವಂಥದ್ದು ಇತ್ತೀಚಿನ ವರ್ಷಗಳಿಂದ ಇದು ಅತಿ ಹೆಚ್ಚಾಗ್ತಾ ಇದೆ. ಆದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳದಿರುವುದರಿಂದ ಈ ರೀತಿ ಮತ್ತೆ ಆನೆಗಳು ಕೃಷಿಯನ್ನು ಹಾಳು ಮಾಡುವಂಥದ್ದು, ಜೀವಹಾನಿ ತುಂಬ ನಿದರ್ಶನಗಳಿವೆ. ಸಂಜೆಗೆ ಒಂದು 6 ಗಂಟೆಗೆ ಬಸ್ಸಲ್ಲಿ ಇಳಿದು ಹೋಗುವಾಗ ಒಂದು ಹುಡುಗಿಯನ್ನು ಅವರು ಓಡಿದ್ರಂತೆ. ಆನೆ ಓಡಿಸುವಂತ ಅವ್ರು ಹೇಳಿದರು. ಆನೆ ಯಾವಲಿ ಅಂದರೆ ನಮ್ಮ ತೆಂಗಿನ ಮರ ಮಾತ್ರ ಹಾಳಾಗಿದೆ, ಬೇರೆ ಏನು ಮಾಡಲಿಲ್ಲ. ಇಷ್ಟುವರೆಗೆ ಏನು ಮಾಡಲಿಲ್ಲ ಇಲ್ಲಿವರೆಗೆ. ವರ್ಷದಲ್ಲಿ 2 ಸಲ 3 ಸಲ ಹೋಗ್ತದೆ. ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಹಿಡಿಲಿಕ್ಕೆ ಅದು ಸಿಕ್ಕುವುದಿಲ್ಲ. ಎಂತ ಮಾಡೋದು ಅಂತ ಹೇಳಿದರು, ಏನಾದರೂ ಮಾಡು ಅಂತ ಹೇಳಿದರು. ಇದು ಗ್ರಾಮಸ್ಥರು ಹೇಳ್ತಿರೋದು. ಆನೆ ಹಿಡಿಯೋಣ ಅಂತ ಹೇಳ್ತಾರೆ, ಬಟ್ ಇದುವರೆಗೂ ಏನು ಮಾಡಿಲ್ಲ. ನಮ್ಗೆ ಆತಂಕ ಇದೆ, ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಆನೆ ಹೇಳ್ತಾರೆ. ಬಟ್ ಇದನ್ನ ಹಿಡಿದು ಕಾಡಿಗೆ ಅಟ್ಟೋರು ಯಾರು? ನಮಗೆ ಶಾಶ್ವತವಾದಂಥ ಪರಿಹಾರ ಬೇಕು. ಗೇರ್ ಹಣ್ಣಿನ ತೋಪಿನಲ್ಲಿ ಠಿಕಾಣಿ ಹೂಡಿದೆ, ಅಡಿಕೆ ತೋಟ, ಬಾಳೆ ತೋಟ, ಹೀಗೆ ತೋಟಗಳನ್ನು ಬಂದು ನಾಶ ಮಾಡ್ತಾ ಇದೆ. ನಾವು ನೀರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಆ ಪೈಪ್ ಲೈನ್ಗಳನ್ನು ಹಾಳು ಮಾಡ್ತಾ ಇದೆ.
ನಮ್ಗೆ ಆತಂಕ ಇದೆ ಹೊರಗಡೆ ಓಡಾಡಕ್ಕೂ. 10ಕ್ಕೂ ಅಧಿಕ ಗ್ರಾಮಸ್ಥರು ಈಗ ಒಂಟಿ ಸಲಗದ ಕಾಟದಿಂದ ಹೈರಾಣಾಗಿ ಹೋಗಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಸುಮಾರು ಎಷ್ಟು ದಿನದಿಂದ ಈ ಒಂಟಿ ಸಲಗ ಕಾಟ ಕೊಡ್ತಾ ಇದೆಯಂತೆ? ಅಂದ್ರೆ ಒಂಟಿ ಸಲಗನ್ ಹಿಡಿಯೋದಕ್ಕೆ ಏನ್ ಕಷ್ಟ ಆಗ್ತಿದೆ ಅಲ್ಲಿ ಟಾಸ್ಕ್ ಫೋರ್ಸ್ಗೆ? ಶರ್ಮಿತಾ, ಈಗಾಗಲೇ ಈ ಬಗ್ಗೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಗಿದೆ. ಅದು 12 ಗಂಟೆ ತನಕ ಟಾಸ್ಕ್ ಫೋರ್ಸ್ನ ಸಿಬ್ಬಂದಿಯಲ್ಲಿ ಗಸ್ತು ತಿರುಗ್ತಾರೆ. ಆದರೆ ಕಾಡಾನೆಯ ಉಪಟಳದು ನಿತ್ಯ ನಿರಂತರ ಆಗ್ತಾ ಇರುವಂಥದ್ದು. ಬೆಳ್ತಂಗಡಿಯ ಕೊಕ್ಕಡ ಪರಿಸರದ ಪಟ್ರಮೆ, ಮರುವಂತಿಲ, ಮೈಪಾಲ, ಮುನ್ನೆ 2 ದಿನಗಳ ಮುಂಚೆ ಕಾಡಂಟ ಎಂಬ ಪ್ರದೇಶದಲ್ಲಿ ಕೂಡ ಕಾಡಾನೆ ತೀವ್ರವಾಗಿ ಉಪಟಳನ ಕೊಟ್ಟಿರುವಂಥದ್ದು. ಅಲ್ಲಿನ ಕೃಷಿಕರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕಬೇಕಾದಂಥ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಸಾಕಷ್ಟು ಬಾಳೆ ತೋಟಗಳಾಗಿರ್ಬೋದು, ಅಡಿಕೆ, ತೆಂಗಿನ ಮರಗಳು ಕೂಡ ಈಗ ಕಾಡಾನೆಗೆ ಹಾನಿಯಾಗಿ ಉಂಟಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮಸ್ಥರು ಒಂದು ಆಗ್ರಹವನ್ನು ಮಾಡಿದ್ದಾರೆ. ಶಾಶ್ವತವಾದ ಮುಕ್ತಿ ನಮಗೆ ಬೇಕು ಅಂತ ಹೇಳಿ. ಯಾಕೆಂದ್ರೆ ಈಗಾಗಲೇ ಅಲ್ಲಿ ಸಣ್ಣ ಮಟ್ಟಿನ ವಿದ್ಯುತ್ ಪ್ರವಹಿಸುವಂಥ ತಂತಿಯನ್ನು ಹಾಕಿದ್ದಾರೆ. ಆದರೂ ಇದು ಯಾವುದೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿನಲ್ಲಿ ಸರ್ಕಾರ ಏನಾದರೂ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹವನ್ನು ಮಾಡಿದ್ದಾರೆ. ಈ ಸಾಕಷ್ಟು ಕೋಟಿ ಖರ್ಚನ್ನ ಆನೆ ಕಾರಿಡಾರ್ ಅಂತ ಹೇಳಿ ಸರ್ಕಾರ ಮಾಡುತ್ತೆ. ಆದರೆ ಎಲ್ಲಿ ಆನೆಗಳ ಕಾಟ ಬಹಳಷ್ಟು ಇದೆಯೋ ಅಲ್ಲಿ ಸರ್ಕಾರದ ಈ ಯೋಜನೆಗಳು ತಲುಪ್ತಾ ಇಲ್ಲ ಅನ್ನೋದು ಇಲ್ಲಿನ ಈಗ ಗ್ರಾಮಸ್ಥರ ಅಭಿಪ್ರಾಯ. ಪಟ್ರಮೆಯ ಹಲವು ಭಾಗದ ಕೃಷಿಕರು ಪ್ರತಿನಿತ್ಯ ಕಾಡಾನೆಯ ಭಯದಿಂದಲೇ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಬೆಳಗ್ಗಿನ ವೇಳೆ ಆದರೆ ಅಲ್ಲಿ ಹಾಲನ್ನು ಡೈರಿಗೆ ಹಾಕೋರು ಮುಂಜಾವಿನ ಸುಮಾರು 6:30, 7 ಗಂಟೆ ಈ ಥರ ಸಮಯಕ್ಕೆ ಅಲ್ಲಿ ಹೋಗ್ತಾರೆ, ಕಾಡು ಪ್ರದೇಶದಲ್ಲಿ ಹೋಗ್ತಾರೆ. ಹತ್ತಿರದಲ್ಲಿ ಕಾಡಾನೆ ಇದ್ರೂ ಕೂಡ ಅವರಿಗೆ ಗೋಚರ ಆಗೋದಿಲ್ಲ. ಸಂಜೆ ವೇಳೆಗೆ ಕೂಡ ಇದೇ ಪರಿಸ್ಥಿತಿ ಸದ್ಯಕ್ಕೆ. ಅಂದರೆ ಬೇರೆ ಬೇರೆ ಕಡೆ ಕೂಲಿ ನಾಲಿ ಮಾಡಿ ಮತ್ತೆ ಮನೆಗೆ ಹಿಂದಿರುಗೋರು ಸುಮಾರು 6:30, 7 ಗಂಟೆ ಸಂಜೆ ಹೊತ್ತಿಗೆ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲೂ ಕಾಡಾನೆ ಗೋಚರ ಆಗ್ತಾ ಇಲ್ಲ. ಕಳೆದ ಕೆಲವು ವಾರಗಳ ಹಿಂದೆಷ್ಟೇ ಶಾಲಾ ಮಕ್ಕಳನ್ನ ಕಾಡಾನೆ ಓಡಿಸಿದಂಥ ಪ್ರಸಂಗ ಕೂಡ ಅಲ್ಲಿ ನಡೆದಿರುವಂಥದ್ದು. ಕೊಕ್ಕಡ ಭಾಗದಲ್ಲಿ, ಸೌತಡ್ಕ ಭಾಗದಲ್ಲಿ ಈ ಹಿಂದೆ ಕೂಡ ಒಂದು ಜೀವ ಕಾಡಾನೆಯ ದಾಳಿಗೆ ಹಾನಿಯಾಗಿದೆ. ಸಾಕಷ್ಟು ಹಾನಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ನಮಗೆ ಶಾಶ್ವತವಾದ ಮುಕ್ತಿಯನ್ನು ಕೊಡಬೇಕಂತೇಳಿ ಸರ್ಕಾರ ಯಾವ ರೀತಿಯಾಗಿ ಮನಸ್ಸು ಮಾಡುತ್ತೆ ಅದು ಕಾದು ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಅಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿ ಯಾವೆಲ್ಲ ಭಾಗದಲ್ಲಿ ಕಾಡಾನೆಯಿಂದ ಸಾಕಷ್ಟು ಉಪಟಳ ಆಗಿದೆ ಆ ಭಾಗಕ್ಕೆ ಹೋಗಿ ಟಾಸ್ಕ್ ಫೋರ್ಸ್ ಹೋಗಿ ಅಲ್ಲಿ ಜನರನ್ನ ಒಂದು ರೀತಿಯಾಗಿ ಭಯ ಮುಕ್ತಗೊಳಿಸುವಂತ ಕೆಲಸಗಳನ್ನು ಮಾಡ್ತಾ ಇದೆ. ಆದರೆ ಶಾಶ್ವತವಾದ ಪರಿಹಾರ ಬೇಕು ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯ. ಶಾರ್ಮಿತಾ. ಕಿಶನ್, ಈಗ ಟಾಸ್ಕ್ ಫೋರ್ಸ್ ಅಲ್ಲಿದೆ, ಮತ್ತೀಗ ಅತ್ಯಾಧುನಿಕ ಟೆಕ್ನಾಲಜೀಸ್ ಇದೆ, ಅಂದ್ರೆ ಡ್ರೋನ್ ಸೇರಿದಂತೆ ಟೆಕ್ನಾಲಜಿ ಮುಂದುವರೆದಿದೆ. ಹಿಡಿಲೇಬೇಕು ಅನ್ನೋ ಇಚ್ಛಾಶಕ್ತಿ ಇದ್ರೆ ಸೊ ಇದೆಲ್ಲ ಯಾಕೆ ಟ್ರೈ ಮಾಡ್ತಾ ಇಲ್ಲ? ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಲ್ವಾ ಅರಣ್ಯ ಇಲಾಖೆ ಈ ಒಂಟಿ ಸಲಗದ ಬಗ್ಗೆ? ಖಂಡಿತ ಕೇವಲ ಟಾಸ್ಕ್ ಫೋರ್ಸ್ ಅನ್ನ ಮಾತ್ರ ರಚನೆ ಮಾಡಿರುವುದು. ಆದರೆ ಇದನ್ನ ಹೇಗೆ ಕಾಡಾನೆಯನ್ನು ಓಡಿಸೋದು ಅಥವಾ ಹಿಡಿಯೋದು ಈ ರೀತಿಯ ಯಾವುದೇ ಪ್ರಕ್ರಿಯೆಗಳನ್ನು ಆ ಭಾಗದಲ್ಲಿ ಮಾಡುವಂತೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಯಾಕೆಂದ್ರೆ ಕೃಷಿಕರು ಹೇಳ್ತಾ ಇರೋದು ಇಷ್ಟೇ, ನಮ್ಮ ಪರಿಸರದಲ್ಲಿ ಕಾಡಾನೆ ಬಂದಾಗ ಅರಣ್ಯ ಇಲಾಖೆಗೆ ಫೋನ್ ಮಾಡ್ತೀವಿ, ಅವ್ರು ಬರ್ತಾರೆ, ನೋಡ್ತಾರೆ, ಯಾವೆಲ್ಲ ಭಾಗಕ್ಕೆ ಹೋಗಿದೆ, ಅದರ ರೂಟ್ ಯಾವುದು, ಅದನ್ನೆಲ್ಲ ಕೇಳ್ತಾರೆ. ಆದರೆ ಅದಕ್ಕೆ ಬೇಕಾದಂಥ ಶಾಶ್ವತವಾದ ಪರಿಹಾರ ಏನು ಅದು ಇಲ್ಲಿ ತನಕ ಯಾರು ಮನಸ್ಸು ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿನ ಗ್ರಾಮಸ್ಥರ ಅಭಿಪ್ರಾಯ. ಯಾಕೆಂದ್ರೆ ನಾವು CC ಕ್ಯಾಮೆರಾ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಅದು ಮರುವಂತಿಲ ಎಂಬ ಪ್ರದೇಶದಲ್ಲಿ ಗೇಟ್ ಅನ್ನ ಹಾನಿ ಮಾಡಿ ಕಾಡಾನೆ ಒಳಗೆ ಹೋಗಿದೆ. ಅದೃಷ್ಟವಶಾತ್ ಅವರ ಮನೆಯ ಬಾಗಿಲಿಗೆ ಹೋಗಿಲ್ಲ, ಬೇರೆ ಒಂದು ಭಾಗದ ಮೂಲಕವಾಗಿ ಅದು ಹಾದು ಹೋಗಿದೆ. ಆದರೆ ಅರಣ್ಯ ಇಲಾಖೆ ಕೊಡುವಂಥ ಅಥವಾ ಕೃಷಿ ಇಲಾಖೆ ಕೊಡುವಂಥ ಪರಿಹಾರವೂ ಕೂಡ ಅಷ್ಟೇ, ಕೇವಲ ಕೃಷಿಗೆ ಹಾನಿಯಾದ್ರೆ ಮಾತ್ರ ಕೊಡ್ತಾರೆ. ಗೇಟ್ ಮುರಿದ್ರೆ, ಬೇರೆ ಭಾಗಗಳನ್ನು ಮುರಿದ್ರೆ ಅದಕ್ಕೆ ಪರಿಹಾರ ಕೂಡ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಕೊಕ್ಕಡದ ಈ ಭಾಗಕ್ಕೆ ಹೋಗುವಂತಹ ಅವಶ್ಯಕತೆ ಸದ್ಯಕ್ಕೆ ಬಹಳಷ್ಟು ಕಾಡ್ತಾ ಇದೆ. ಯಾಕಂದ್ರೆ ಅಲ್ಲಿನ ಸ್ಥಳೀಯರೇ ಒಂದು ರೀತಿಯಾಗಿ ಮಾತಾಡಿಕೊಳ್ತಾ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ಅಂದ್ರೆ ಮೊನ್ನೆ 2 ದಿನಗಳ ಹಿಂದೆ ಕಾಡಂಟ ಎಂಬ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಯನ್ನ ಹಾನಿ ಮಾಡಿತ್ತು. ಮುಂದೆ ಯಾವ ಭಾಗಕ್ಕೆ ಹೋಗುತ್ತೆಂಬ ಮಾಹಿತಿಯನ್ನ ಸ್ಥಳೀಯರೇ ಹಂಚಿಕೊಳ್ತಾ ಇದ್ದಾರೆ ಹೊರತಾಗಿ ಅರಣ್ಯ ಅಧಿಕಾರಿಗಳು ಮುಂದೆ ಬಂದು ಆ ಕಾಡಾನೆಯನ್ನು ಓಡಿಸುವಂತ ಪ್ರಯತ್ನಗಳನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸೀರಿಯಸ್ ಆಗಿ ಅರಣ್ಯ ಇಲಾಖೆ ಆ ಕಾಡಾನೆಯನ್ನು ಓಡಿಸುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಯಾಕೆಂದ್ರೆ ಕೊಕ್ಕಡ ಭಾಗ ಅಂದ್ರೆ ಸೌತಡ್ಕ ಭಾಗದಲ್ಲಿ ಈ ಹಿಂದೆ ಒಂದು ಜೀವ ಕೂಡ ಹಾನಿಯಾಗಿತ್ತು. ಕಡಬ ಭಾಗದಲ್ಲಿ ಕೂಡ ಕಳೆದ 1-2 ವರ್ಷಗಳ ಹಿಂದೆ ಮತ್ತೆರಡು ಜೀವಗಳು ಕೂಡ ಹಾನಿಯಾಗಿತ್ತು. ಮುಂದೆ ಆ ರೀತಿಯ ಅನಾಹುತಗಳು ಆಗದಂತೆ ತಡಿಬೇಕಂತ ಮನವಿಯನ್ನ ಸದ್ಯಕ್ಕೆ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಶಾರ್ಮಿತಾ. ಅಂದ್ರೆ ಈಗ CCTV ಫುಟೇಜ್ ನೋಡ್ತಾ ಇದೀವಿ. ಆನೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗ್ರಾಮಸ್ಥರು ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ಅವ್ರು ಬರ್ತಾರೆ, ಹೋಗ್ತಾರೆ, ಹೋದ ಪುಟ್ಟ ಬಂದ ಪುಟ್ಟ ತರ ಆಗ್ತಾ ಇದೆ. ಅಂದ್ರೆ ಈ ಹಿಂದಿನಿಂದಲೂ ಕೂಡ ಈ ಪ್ರದೇಶದಲ್ಲಿ ಈ ಆನೆ ಹೊರತುಪಡಿಸಿ ನಾನು ಕೇಳ್ತಿರೋದು, ಆನೆಗಳ ಉಪಟಳ ಇತ್ತಾ ಅಥವಾ ಇದೇ ಫಸ್ಟ್ ಟೈಮಾ?
ಇಲ್ಲ, ಕಳೆದ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಕಳೆದ 3 ವರ್ಷಗಳ ಈಚೆಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆನೆಗಳ ಉಪಟಳ ಆಗ್ತಾ ಇದೆ. ಇದು ಈಗ ಒಂಟಿಸಲಾಗಿರುವಂಥದ್ದು. ಇನ್ನು ಸ್ವಲ್ಪ ದಿನ ಆದಮೇಲೆ ಮತ್ತೆ 3 ಆನೆಗಳು ಬರುತ್ತೆಂಬ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾ ಇದ್ದಾರೆ. 3 ವರ್ಷದಿಂದ ನಿರಂತರವಾಗಿ ಆಗ್ತಾ ಇರುವಂಥದ್ದು. ಯಾಕೆಂದ್ರೆ ಸ್ಥಳೀಯವಾಗಿ ಗೇರು ತೋಪು ಕೂಡ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಗೇರು ತೋಪು ಇರೋ ಕಾರಣಕ್ಕಾಗಿ ಅಲ್ಲಿ ಆನೆಗಳ ಉಪಟಳ ಆದಂತಹ ಸಂದರ್ಭದಲ್ಲಿ ಅದನ್ನು ಸ್ಥಳೀಯರು ವೇಗವಾಗಿ ಗುರುತಿಸೋಕೆ ಆಗಲ್ಲ. ಗೇರು ತೋಪು ನಡುವಲ್ಲಿ ಇರೋ ಕಾರಣಕ್ಕಾಗಿ ಈ ಅರಣ್ಯ ಇಲಾಖೆ ಡ್ರೋನ್ ಮೂಲಕವಾಗಿ ಅದನ್ನು ಪತ್ತೆ ಹಚ್ಚುವಂತ ಕೆಲಸಗಳನ್ನು ಮಾಡಬೇಕಾಗಿದೆ. ಆದರೆ ಕೇವಲ ಸಿಡಿಮದ್ದು ಆಗಿರ್ಬೋದು, ಗರ್ನಾಲ ಸಿಡಿಸಿ ಆನೆಯನ್ನು ಓಡಿಸುವಂತ ಪ್ರಯತ್ನಗಳು ಆಗ್ತಾ ಇದೆ. ಆದರೆ ಈಗ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಅತ್ಯಾಧುನಿಕ ತಂತ್ರಜ್ಞಾನಗಳು ಕೂಡ ಇದೆ. ಅದನ್ನ ಉಪಯೋಗಿಸಿ ಆನೆಗಳನ್ನ ಓಡಿಸುವಂಥದ್ದು ಅಥವಾ ನಿಖರವಾಗಿ ಆನೆಗಳು ಇದೇ ಪ್ಲೇಸ್ ಅಲ್ಲಿ ಇದೆ ಅಂತ ಹೇಳುವಂತ ಯಾವುದೇ ಪ್ರಯತ್ನಗಳು ಆಗ್ತಾ ಇಲ್ಲ ಅನ್ನೋದನ್ನ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. 3 ವರ್ಷಗಳಿಂದ ನಿರಂತರವಾಗಿ ಆ ಕಾಡಾನೆಗಳ ಉಪಟಳ ಆಗ್ತಾ ಇದೆ. ಆದ್ರೆ ಕಳೆದ 3 ತಿಂಗಳಿಂದ ಮತ್ತಷ್ಟು ಪ್ರತಿದಿನ ಅಲ್ಲಿ ಕೃಷಿಯನ್ನ ಹಾನಿ ಮಾಡೋದು ಮತ್ತು ಅಲ್ಲಿನ ಜನ ಜೀವ ಭಯದಿಂದ ಓಡಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ.